ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಉಮಾ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ನಲ್ಲಿ ಧಾನ್ಯ ವೃದ್ಧಿಗೆ ಹೊಸ ಯೋಜನೆ. ಹಿರಿಯೂರು ವೀರಶೈವ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಸಿ ಸಿದ್ದರಾಮಣ್ಣ ಆಯ್ಕೆ. ದೇಶದಲ್ಲಿ ಅತಿ ಕಡಿಮೆ ಕೃಷಿ ಉತ್ಪಾದನೆ ಇರುವ 100 ಜಿಲ್ಲೆಗಳನ್ನು ಅಗ್ರಿ ಜಿಲ್ಲೆಗಳು ಗುರುತಿಸಿರುವ ಕೇಂದ್ರ ಸರ್ಕಾರವು ಅಲ್ಲಿನ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಧಾನ್ಯ ಸಮೃದ್ಧಿಗಾಗಿ ಪಿಎಂ ಕೃಷಿ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಿಸಿದೆ. ಗ್ರಾಮೀಣ ಭಾಗದ ಪ್ರಮುಖ ವೃತ್ತಿಯಾದ ಕೃಷಿಯ ಸಮೃದ್ಧತೆ ಹೆಚ್ಚಳಕ್ಕೆ ಅಗತ್ಯವಾದ ಪರಿಸರ ನಿರ್ಮಾಣ ಮಾಡುವುದು ಯೋಜನೆಯ ಉದ್ದೇಶವಾಗಿದೆ. ಹೊಸ ಯೋಜನೆಯಿಂದ 1.7 ಕೋಟಿ ರೈತರು ಪ್ರಯೋಜನ ಪಡೆಯಲಿದ್ದಾರೆ ಎಂಬ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರಗಳ ನೆರವಿನೊಂದಿಗೆ ಹಿಂದುಳಿದ ಜಿಲ್ಲೆಗಳ ಪ್ರದೇಶಗಳಲ್ಲಿನ ರೈತರ ಸ್ಥಿತಿಗತಿ ಸುಧಾರಣೆಗೆ ಹೊಸ ಯೋಜನೆ ಒತ್ತು ನೀಡಲಿದೆ. ಈ ಯೋಜನೆಯಲ್ಲಿ 5 ಪ್ರಮುಖ ಅಂಶಗಳ ಕಡೆಗೆ ಗಮನ ಹರಿಸಲಾಗುವುದು. ಆಧುನಿಕ ವ್ಯವಸಾಯ ಪದ್ಧತಿಗಳು, ಆಧುನಿಕ ಕೃಷಿ ಸಾಧನಗಳ ಬಳಕೆಗೆ ಉತ್ತೇಜನ, ಸುಸ್ಥಿರ ವ್ಯವಸಾಯ ಪದ್ಧತಿಗಳ ಮೂಲಕ ರೈತರಿಗೆ ದೀರ್ಘಾವಧಿ ಲಾಭ ಸಿಗುವಂತೆ ಎಚ್ಚರಿಕೆ, ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೃಷಿ ಬೆಳೆ ನಷ್ಟ ಪ್ರಮಾಣ ಇಳಿಕೆ ಹಾಗೂ ಆಹಾರ ಭದ್ರತೆ ಹೆಚ್ಚಳ, ನೀರನ್ನು ಮಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಬಳಕೆಗೆ ಹೊಸ ತಂತ್ರಜ್ಞಾನ ಪದ್ಧತಿಗಳ ಅಳವಡಿಕೆಗೆ ಜಾಗೃತಿ, ಉತ್ತಮ ತಂತ್ರಜ್ಞಾನ ಮತ್ತು ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಲು ಕೃಷಿಕರಿಗೆ ಅಗತ್ಯ ಮಾರ್ಗದರ್ಶನ. ಅತ್ಯಧಿಕ ಇಳುವರಿ ನೀಡುವ ಸಾಮರ್ಥ್ಯದ 100ಕ್ಕೂ ಹೆಚ್ಚು ವಾಣಿಜ್ಯ ಬೆಳೆಗಳ ಬೀಜಗಳನ್ನು ಗುರುತಿಸಿ ಅವುಗಳ ಕುರಿತು ಹೆಚ್ಚಿನ ಸಂಶೋಧನೆಗೆ ಒತ್ತು ನೀಡಲಾಗುವುದು. ಈ ನಿಟ್ಟಿನಲ್ಲಿ ನ್ಯಾಷನಲ್ ಮಿಷನ್ ಆನ್ ಹೈ ಈಲ್ಡಿಂಗ್ ಸೀಡ್ಸ್ ಜಾರಿಗೆ ತರಲು ಸಿದ್ಧತೆ ನಡೆದಿದೆ. ತೊಗರಿ, ಉದ್ದು ಹಾಗೂ ಮಸೂರ್ ಬೇಳೆ ಹಾಗೂ ಕಾಳುಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು 6 ವರ್ಷಗಳ ದೂರದೃಷ್ಟಿಯ ಯೋಜನೆ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ಘೋಷಣೆ ಮಾಡಲಾಗಿದೆ. ವಿದೇಶಗಳಲ್ಲಿ ಬೇಳೆ ಹಾಗೂ ಕಾಳುಗಳ ರಫ್ತು ಪ್ರಮಾಣ ನಿಯಂತ್ರಿಸಿ ಆತ್ಮನಿರ್ಭರತೆ ಸಾಧಿಸುವ ಮೂಲಕ ಗಗನಕ್ಕೇರಿರುವ ದರಗಳ ಇಳಿಕೆಗೆ ಹೊಸ ಯೋಜನೆಗೆ ಬುನಾದಿ ಹಾಕಲಿದೆ. ಹೊಸ ಯೋಜನೆಯ ಅಡಿಯಲ್ಲಿ ಸಂಗ್ರಹಿಸಲಾಗಿರುವ ಬೇಳೆ ಮತ್ತು ಕಾಳುಗಳನ್ನು ಸದ್ಯ ಭಾರತ್ ಅಕ್ಕಿಯನ್ನು ಮಾರಾಟ ಮಾಡಲಾಗುತ್ತಿರುವ ನಾಫೆಡ್ ಹಾಗೂ ಎನ್ಸಿಸಿಎಫ್ ಸಂಸ್ಥೆಗಳ ಮೂಲಕ ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸಲಾಗುವುದು. ಹಿರಿಯೂರಿನ ವೀರಶೈವ ಪತ್ತಿನ ಸಹಕಾರ ಸಂಘದ 2025-30ನೇ ಸಾಲಿಗೆ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಸಿ ಸಿದ್ದರಾಮಣ್ಣ, ಉಪಾಧ್ಯಕ್ಷರಾಗಿ ವಕೀಲ ಕೆ ಮಹಂತೇಶ್ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿ, ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಶಿವಮೂರ್ತಿ ಇದನ್ನು ಘೋಷಿಸಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಸಂದರ್ಭದಲ್ಲಿ ನಿರ್ದೇಶಕರಾದ ಎಸ್.ಬಿ. ಶಿವಕುಮಾರ್, ಸಿ ಸಿದ್ದರಾಮಣ್ಣ, ಸಿದ್ದಗಂಗಯ್ಯ, ಜಿಎಸ್ ಸೋಮಶೇಖರ್, ಡಿಎಸ್ ಮಹೇಶ್, ಆರ್ಟಿ ನಾಗರಾಜ್, ವಿ ಮಲ್ಲಿಕಾರ್ಜುನಪ್ಪ, ಎಂ ರಂಗಪ್ಪ, ವಿ ಮಂಜುನಾಥ್, ಉಗ್ರ ನರಸಿಂಹಯ್ಯ, ಎವಿ ಸಿದ್ದರಾಮಣ್ಣ, ಸಿದ್ದಗಂಗಯ್ಯ, ಬಿ ರತ್ನಮ್ಮ, ನಿರ್ಮಲಾ ಮಂಜುನಾಥ್ ಮತ್ತು ವ್ಯವಸ್ಥಾಪಕರಾದ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು. ಆತ್ಮೀಯ ಸಹಕಾರಿ ಬಂಧುಗಳೇ, ಇದು ಸಹಕಾರಿ ಟಿವಿ, ನಿಮ್ಮ ಟಿವಿ. ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ. ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ, ಪಸರಿಸೋಣ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.